ಇವತ್ತು ಎಲ್ಲಿಗೆ ಹೊರಟಿದ್ದೀವಪ್ಪ ಅಂದರೆ ಇವತ್ತು ಚಿಂತಾಮಣಿಗೆ ಹೊರಟಿದ್ದೀವಿ. ಚಿಂತಾಮಣಿಗೆ ಬಂದು ನಾನು ಜಾಸ್ತಿ ದಿನಗಳಾಗಿತ್ತು. ಬಟ್ ನೋಡಿದ್ರೆ ಬಸ್ ಹತ್ತಿದ್ವಿ, ಬಸ್ ತುಂಬ ರಶ್ಶಲ್ಲಿ ಕಡೆ ಈ ಸೆಕೆಗಂತೂ ಇರೋಕ್ಕಾಗ್ತಿರ್ಲಿಲ್ಲ. ಯವ್ವಾ ಏನಕ್ಕೆ ಬಂದಪ್ಪ ಅನಿಸ್ಬಿಡ್ಬೇಕು ಆ ಥರ ಇತ್ತು. ಒಸಿ ಬಿಸಿಲಿತ್ತು. ಆದರೆ ಬಟ್ ಸೆಕೆಗಂತೂ ತಡ್ಕೊಳಕ್ಕಾಗಲ್ಲ. ಆ ಬಸ್ಸಲ್ಲಂತೂ ಹೋದರೆ ತಡ್ಕೊಳಕ್ಕೆ ಹೇಳೋಕ್ಕೆ ಆಗಲ್ಲ, ಅಂಥ ಸೆಕೆ ಇರುತ್ತೆ ಗೈಸ್. ಬಟ್ ಏನು ಮಾಡೋದು, ಆ ಪ್ರಾಬ್ಲಮ್ಸ್ನ ಫೇಸ್ ಮಾಡಲೇಬೇಕಾಗುತ್ತೆ. ಒಂದಲ್ಲ ಒಂದಿನ ಎಲ್ಲರೂ ಫೇಸ್ ಮಾಡಲೇಬೇಕು. ಬಟ್ ಏನು ಮಾಡೋದು ಅಂತ ಮತ್ತೆ ಚಿಂತಾಮಣಿ ಬಂತು. ಚಿಂತಾಮಣಿಯಿಂದ ಬಸ್ ಇಳಿದ್ವಿ. ಸದ್ಯಪ್ಪ ತಲುಪ್ತು ಬಿಡು ಅಂತ ಇಳಿದೆ. ಆ ಸೆಕೆಗೆ ಸ್ವಲ್ಪ ಗದ್ಕೊಂಬಿಟ್ಟು ಮತ್ತೆ ಹೊರಟಿದ್ದೆ. ನಾವು ಎಲ್ಲಿಗೆ ಗೊತ್ತಾಗುತ್ತೆ ಮುಂದೆ ನೋಡ್ತಾ ಇರಿ. ಯಾರು ಮಾಡಬೇಡಿ. ಮುಂದೆಯೇ ಬಂದು ನಾನು ಚಿಂತಾಮಣಿಗೆ ಜಾಸ್ತಿ ದಿನಗಳಾಯಿತು. ನಾನು ಫಸ್ಟ್ ಇಯರ್ ಹೋದಾಗಿಂದನೂ ಇದು ಕಟ್ತಾನೇ ಇದ್ದಾರೆ ಈ ಬಿಲ್ಡಿಂಗ್ನ. ಮತ್ತು ನಾವು ಹೋಗಿದ್ದು ಶ್ರೀ ಚೌಡೇಶ್ವರಿ ಎಲೆಕ್ಟ್ರಾನಿಕ್ಸ್ಗೆ ವಿಸಿಟ್ ಮಾಡಿದ್ವಿ. ಚಿಂತಾಮಣಿ ಬರೋದು ಇದು ಲೊಕೇಟ್ ಆಗೋದು ಚಿಂತಾಮಣಿ ಬೆಂಗಳೂರು ರೋಡಲ್ಲಿ ಲೊಕೇಟ್ ಆಗುತ್ತೆ. ಸೊ ಏನೇನೋ ತಗೋಬೇಕು ಅಂತ ಆದರೆ ಬಟ್ ತಗೋಬೇಕು ಅಂತ ಒಂದೋಗಿದ್ದು. ಆದರೆ ಗ್ಯಾಸ್ ಸ್ಟವ್ ತಗೋಬೇಕು ಅಂತ ಒಂದೋದ್ವಿ. ಅಲ್ಲಿ ಹೋಗಿದ ತಕ್ಷಣವೇ ಏನೇನೋ ಇನ್ನೂ ತಗೋಬೇಕು ಅನ್ನಿಸ್ತು. ಬಟ್ ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ನಿಮಗೂ ಗೊತ್ತಾಗುತ್ತೆ. ಬಟ್ ಇಲ್ಲಂತೂ ನನಗೆ ಕ್ವಾಲಿಟಿ ಆಗಿರ್ಬೋದು ಎಲ್ಲ ಆಗಿರ್ಬೋದು ಜಾಸ್ತಿ ದಿನಗಳಿಂದನೂ ತಗೊಳ್ತಾ ಇದ್ದೀನಿ. ಬಟ್ ಇಲ್ಲಂತೂ ಸಖತ್ತಾಗಿದೆ. ಬೇಕಾಗಿದ್ದರೆ ವಿಸಿಟ್ ಮಾಡಿ. ಇದರಲ್ಲಂತೂ 5% ಆಗಿರ್ಬೋದು, 10% ಆಗಿರ್ಬೋದು ಡಿಸ್ಕೌಂಟ್ ಕೊಡ್ತಾರೆ. 20% ಸಹ ಡಿಸ್ಕೌಂಟ್ ಕೊಡ್ತಾರೆ. ಸೊ ನಾನು ತಗೊಂಡಿದ್ದು ಫಸ್ಟ್ ಗ್ಯಾಸ್ ಸೆಲೆಕ್ಷನ್ ಮಾಡೋಣ ಅಂತ ಗ್ಯಾಸ್ ಸೆಲೆಕ್ಷನ್ ಮಾಡಿದ್ವಿ. ಯಾವ ಗ್ಯಾಸ್ ಸೆಲೆಕ್ಷನ್ ಮಾಡಬೇಕು ಅಂದರೆ ಕಮ್ಮಿದು ಮಾಡಬೇಕಾ ಜಾಸ್ತಿ ರೇಟ್ ಮಾಡಬೇಕಾ ಅಂತ ಏನು ಥಿಂಕ್ ಮಾಡಲಿಲ್ಲ. ಬಟ್ ಯಾವ್ದು ಚೆನ್ನಾಗಿರುತ್ತೋ ಕಾಸ್ಟ್ಲಿ ಜಾಸ್ತಿ ದಿನ ಬಳಕೆ ಬರುತ್ತೋ ಇವಾಗ 2025ಅಲ್ಲಿ ಬಟರ್ಫ್ಲೈ ಅನ್ನೋದು ಬಂದಿದೆ. ಬಟ್ ಎಲ್ಲರೂ ಅದೇ ಹೇಳ್ತಿದ್ರು ಬಟರ್ಫ್ಲೈ ಚೆನ್ನಾಗಿರುತ್ತೆ ತಗೊಂಡ್ರೆ ಅಂತ. ಬಟ್ ನಾನು ಪರ್ಚೇಸ್ ಮಾಡಿದ್ದು ಬಟರ್ಫ್ಲೈ. ಅದೇ ಬಟರ್ಫ್ಲೈ ಅಂದರೆ ಕ್ವಾಲಿಟಿ ಜಾಸ್ತಿ 5 ಇಯರ್ಸ್ಗೆ ವ್ಯಾರಂಟಿ ಸಹ ಕೊಟ್ಟಿದ್ದಾರೆ. ಬಟ್ ವ್ಯಾರಂಟಿ ಕೊಡೋದಲ್ಲ, ಎಷ್ಟು ದಿನ ಬಾಳಿಕೆ ಬರುತ್ತೆ, ಎಷ್ಟು ದಿನ ಒಳ್ಳೆಯದು, ನಮಗೆ ಯಾವ ಥರ ಒಳ್ಳೆಯದು, ಯಾವ ಥರ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅವ್ರ ಹತ್ರನೇ ಕೇಳ್ಕೊಂಡ್ವಿ. ಬಟ್ 5 ಇಯರ್ಸ್ ನಿಮಗೆ ಗ್ಲಾಸ್ ಮೇಲೆ 5 ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು. ತುಂಬ ಖುಷಿಯಾಯಿತು. ಎಷ್ಟೇ ಹೀಟ್ ಆದ್ರೂ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ಕೊಂಡು ನಕ್ಕೊಂಡು ಬಂದೆ. ಬಂದಿದ್ದ ತಕ್ಷಣವೇ ಇಲ್ಲಿ ಮಿಕ್ಸಿ ಕಾಣಿಸ್ತಿತ್ತು. ಬಟ್ ನಾನು ಮಿಕ್ಸಿ ಆನ್ಲೈನಲ್ಲೇ ಬುಕ್ಕಿಂಗ್ ಆಗೋಗಿತ್ತು. ಬಟ್ ವಾಟರ್ ಫಿಲ್ಟರ್ ಅಂತ ನೋಡಿದೆ. ವಾಟರ್ ಫಿಲ್ಟರ್ ನೋಡಿದಾಗ ಅದು ತಗೋಬೇಕು, ಅದು ನೋಡೋದಾಗೆ ಜಾಸ್ತಿ ರೇಟ್ ಇತ್ತು. ಬಟ್ ಅಮೌಂಟ್ ಸಾಕಾಗಿರಲಿಲ್ಲ. ಬಟ್ ಏನು ಮಾಡೋದು ಅಂತಲೇ ನಾನು ಚಿಕ್ಕ ಅಮೌಂಟ್ ಇತ್ತಲ್ವ ಅದ್ರಗೋಸ್ಕರನೇ ಬಟ್ ನನ್ನ ಸ್ಯಾಲ್ರಿ ಬಂದಿದ್ದಿದೆ ಕಮ್ಮಿ, 30,000 ಬಂದಿತ್ತು. ಆ 30,000ನಲ್ಲಿ ಮನೆ ಮೇಂಟೈನ್ ಮಾಡೋದು ಅದು ಇದು ಸರೋಯ್ತು ಸ್ವಲ್ಪ. ಬಟ್ ನಮ್ಮ ಅಕ್ಕ ಚಿನ್ನದ ರಿಂಗ್ಸ್ ಹಾಕಿದ್ರು. ಚಿನ್ನ ತಗೋಬೇಕು ಅಂತ ರಿಂಗ್ಸ್ ಗೋಲ್ಡ್ ಹಾಕಿದ್ರು. ಬಟ್ ಅವರು ಆನಿವರ್ಸಿಗೆ ಹಾಕಿದ್ರು. ಬಟ್ ಅಲ್ಲಿಂದ ತಗೊಂಡು ಮತ್ತು ನಮ್ಮ ಅಜ್ಜಿಯವರು ಶಾಪಿಂಗ್ ಮಾಡ್ತಿದ್ದಾರೆ, ಬಳೆ ಶಾಪಿಂಗ್ ಯಾವ್ಯಾವ ಸೆಲೆಕ್ಷನ್ ಮಾಡ್ತಿದ್ರು ನಮ್ಮ ಅಜ್ಜಿಯವರು. ಬಟ್ ಇಲ್ಲಿ ನೋಡಿದ್ರೆ ಚೆನ್ನಾಗಿತ್ತು ಬಳೆಗಳು. ಇಲ್ಲಿ ತಗೊಂಡು ಮತ್ತೆ ಅಲ್ಲಿಗೆ ಹೋಗೋಣ ಅಂತ ಎಲೆಕ್ಟ್ರಾನಿಕ್ಗೆ ಲೇಟಾಗಿ ಹೋಗೋಣ, ಈ ಕಡೆ ಲಗೇಜ್ ಎತ್ಕೊಂಡು ಆ ಕಡೆಗೆ ಹೋಗೋಕ್ಕಾಗಲ್ಲ ಅಂತ. ಬಟ್ ಇಲ್ಲೆಲ್ಲ ಮುಗಿಸ್ಕೊಂಡು ಬಳೆ ಗೋಲ್ಡ್ ಎಲ್ಲ ಮುಗಿಸ್ಕೊಂಡು ಎಲೆಕ್ಟ್ರಾನಿಕ್ ಲಾಸ್ಟಲ್ಲಿ ಹೋಗೋಣ, ವಿಸಿಟ್ ಮಾಡೋಣ ಅಂತ ಎಲೆಕ್ಟ್ರಾನಿಕ್ಗೆ ಲಾಸ್ಟಲ್ಲಿ ವಿಸಿಟ್ ಮಾಡ್ತೀವಿ. ಬಟ್ ಏನೇನು ತಗೊಂಡಿದ್ದೀವಿ ಅಂತ ನಿಮಗೂ ಗೊತ್ತಾಗಬೇಕಾಗಿದ್ದರೆ ಸ್ಕಿಡ್ ಮಾಡದೆ ನೋಡಿ. ನೋಡೋಷ್ಟಾಗಿ 5,500 ಬಿಲ್ಲಾಗಿತ್ತು. 2 ಬ್ಯಾಗ್ ಆಗಿತ್ತು ಗೈಸ್. ಬಟ್ ಆ 2 ತಗೊಂಡೋಗೋಷ್ಟಾಗೆ ಲೇಟ್ ಆಯಿತು. ಬಟ್ ತೂಕ ಇತ್ತು. ಹಾಗೆ ಇಮಿಡಿಯೇಟ್ಲಿ ನಮ್ಮ ಅಪ್ಪಗೆ ಫೋನ್ ಮಾಡಿದೆ. ಅಪ್ಪ ನಾನು ಈ ಥರ ಬಂದಿದ್ದೀವಿ ಅಂತ. ಎಲ್ಲಿದ್ದೀರಿ ಅಂದರು. ಈ ಥರ ಬಂದಿದ್ದೀವಿ, ನನಗೂ ಒಂದು ಬೀರು ಬೇಕಾಗಿತ್ತು ಅಂದರು. ಓಕೆ ಬಿಡಪ್ಪ ತಗೊಂಬರ್ತೀವಿ ಅಂತ ಬಂದ್ವಿ. ವಿಸಿಟ್ ಮಾಡಿದ್ರೆ ಈ ಕಡೆ ಸೆಲೆಕ್ಷನ್ ಮಾಡಿದೆ. ಒಂದೇ ಒಂದು ಸೆಲೆಕ್ಷನ್ ಮಾಡಿದೆ. ಆದರೆ ಚಿಕ್ಕದು ಬೇಕಾಗಿತ್ತು, ಏಕೆಂದರೆ ನಮ್ಮಲ್ಲಿ ಮನೆಯಲ್ಲೆಲ್ಲ ಹುಡ್ಡಿರೋದಕ್ಕೋಸ್ಕರ ಬೀರು ಚಿಕ್ಕದು ಬೇಕಾಗಿತ್ತು. ಅದ್ರಗೋಸ್ಕರ ಚಿಕ್ಕದು ಮಾತ್ರ ಸೆಲೆಕ್ಷನ್ ಮಾಡಿಕೊಂಡೆ. ನಾನು ಫೋಟೋ ಸೆಲ್ಫೀಸ್ ತಗೊಂಡು ಮತ್ತು ನಮ್ಮ ಅಕ್ಕವ್ರು ಚಿಕ್ಕದಿರಲಿ, ಜಾಸ್ತಿ ಇರಬೇಕು ಆ ಥರ ಸೆಲೆಕ್ಷನ್ ಮಾಡೋಣ ಅಂತ ಮೇಲ್ಗಡೆ ಇದೆ ಅಂತ ಹೇಳಿದ್ರು. ಮೇಲ್ಗಡೆಗೆ ಹೋಗ್ತಾ ಇದ್ದೀವಿ. ಬಟ್ ಅಂಗನವಾಡಿಯಲ್ಲಿರುವಂಥದ್ದು ಬೇಕು ಅಂತ ಕಾಲ್ ಮಾಡಿ ಸೆಕೆಂಡ್ ಸೆಮ್ ಕಾಲ್ ಮಾಡಿ ಹೇಳಿದ್ರು ಚಿಕ್ಕ ಥರ ಬೇಕು ಅಂತ. ಬಟ್ ಇಲ್ಲಿ ಬೀರುಗಳನ್ನು ನೋಡಿದಾಗ ತುಂಬ ಬ್ಯೂಟಿಫುಲ್ ಆಗಿತ್ತು.
ಈ ಕಡೆ ಬಂದರೆ ಬ್ಯೂಟಿಫುಲ್ ಆಗಿತ್ತು. ನಾನು ಒಂದು ಫೋಟೋ ಸೆಲ್ಫಿ ತಗೊಂಡೆ. ನಾನು ಸೆಲೆಕ್ಷನ್ ಮಾಡಿದ್ದು ಏನಂತ ಹೇಳಿದ್ರೆ, ನಾನು ಸೆಲೆಕ್ಷನ್ ಮಾಡಿದ್ದೆ ಸಿಂಗಲ್ ಹೇಳಿದೆ. ಬಟ್ ಆಗಿದ್ರೆ ಏನೂ ಗೊತ್ತಾಗಲ್ಲ ಅಂತ ಇದೇ ಸೆಲೆಕ್ಷನ್ ಮಾಡ್ಕೊಂಡು ಹೊರಟ್ವಿ. ಮತ್ತು ಅದೇ ಪಿಕ್ಸ್ ಅಂತ ಹೇಳ್ಕೊಂಡು ಬಂದೆ. ಬಟ್ ನಮ್ಮ ಅಪ್ಪವರು ಅದು ಬೇಡ ಅಂತ ಹೇಳಿದ್ರು. ಮತ್ತೆ ಫೋನ್ ಮಾಡಿ ಮತ್ತೆ ಫೋಟೋಸ್ ಹಾಕು ಅಂತ ಹೇಳಿದ್ರು. ಮತ್ತೆ ಫೋಟೋಸ್ ಹಾಕ್ಕೊಂಡು ಎಲ್ಲ ಮುಗಿಸ್ಕೊಂಡು ನಮ್ಮ ಆಂಟಿಯವರು ಇನ್ನೊಂದ್ಸಲಿ ವಿಸಿಟ್ ಮಾಡಬೇಕು ಅಂತ ನಮ್ಮ ಆಂಟಿಯವರು ಮತ್ತೆ ವಿಸಿಟ್ ಮಾಡಿದ್ರು. ನೋಡಿದ್ರು ಚೆನ್ನಾಗಿದೆ ಸೆಲೆಕ್ಷನ್ ಅಂತ ಹೇಳಿದ್ರು. ಮತ್ತೆ ಕೀ ಓಪನ್ ಮಾಡಿ ಹೇಳಿ ತೋರಿಸಿ ಅಂತ ಹೇಳಿದ್ವಿ. ಬಟ್ ಕೀ ಎಲ್ಲ ಓಪನ್ ಮಾಡಿ ನೋಡಿಸಿದ್ರು. ಬಟ್ ಚೆನ್ನಾಗೇ ಇತ್ತು ಹೇಳಬೇಕಾಗಿದ್ರೆ. ಸೊ ನಮ್ಮ ಅಕ್ಕವರು ನೋಡಬೇಕು ಅಂತ ಒಳಗೋಗಿ ನೋಡ್ಕೊಂಡು ಬರೋಗಿ ಅಂತ ಕಳಿಸ್ಕೊಟ್ವಿ. ನಮ್ಮ ಅಕ್ಕವರು ಹೋಗಲಿ ಇದು ಎತ್ಕೊಳ್ಳಿ ಅಂತ ಹೇಳಿದ್ರು. ಬಟ್ ಅದು ಚೆನ್ನಾಗಿರ್ಲಿಕ್ಕೋಸ್ಕರ ಅದು ಎತ್ಕೊಳ್ಲಿಲ್ಲ. ಬಟ್ ಮತ್ತೆ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಬಂದ್ವಿ ಎಲೆಕ್ಟ್ರಾನಿಕ್ಸ್ಗೆ. ಬಂದು ಇಲ್ಲಿ ಬಟರ್ಫ್ಲೈಸ್ನ ಬುಕ್ಕಿಂಗ್ ಮಾಡ್ಕೊಂಡಿದ್ವಲ್ಲ, ಆ ಬುಕ್ಕಿಂಗ್ಸ್ನ ಪ್ಯಾಕಿಂಗ್ ಮಾಡಿಸಿ ಎತ್ಕೊಂಡು ಹೋಗೋಣ ಮತ್ತು ಬಿಲ್ಲಿಂಗ್ ಮಾಡಿಸ್ಕೊಳ್ಳೋಣ ಅಂತ ಬಂದ್ವಿ. ಅವರು ಬಿಲ್ಲಿಂಗ್ ಮಾಡಿಸ್ಕೊಳ್ಳೋದು ಲೇಟ್ ಆಯಿತು. ಬಟರ್ಫ್ಲೈ ಇದಂತೂ ಸಖತ್ತಾಗಿದೆ ಅಂತ ಅವರು ಸಹ ಹೇಳಿದ್ರು. ಇವಾಗ ನ್ಯೂ ಟ್ರೆಂಡ್ ಬಂದಿರೋದೇ ಬಟರ್ಫ್ಲೈ ಅಂತ. ಇಲ್ಲಿ ನೋಡಿದ್ರೆ ಟಿ ವಿ ಆಗಿರ್ಬೋದು, ಫ್ಯಾನ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸಲ್ಲಿ ಏನು ಸಿಗಲ್ಲ ಅನ್ನೋಷ್ಟಿಲ್ಲ, ಎಲ್ಲ ಸಿಗ್ತವೆ. ಬಟ್ ನಮಗಂತೂ ಇವರಂತೂ ಪರಿಚಯ ಇರಲಿಲ್ಲ. ಬಟ್ ತಗೋಬೇಕಾಗಿತ್ತು. ನಮ್ಮ ಆಂಟಿಯವ್ರಿಗೆಲ್ಲ ಪರಿಚಯ ಇದ್ದರು. ಮತ್ತು ನಾನು ಬಿಲ್ಸ್ ಮಾಡಿಸ್ಕೊಂಡಿದ್ದು ನನ್ನ ಹೆಸರಿಗೆ ಬಿಲ್ ಮಾಡಿಕೊಂಡು ನನ್ನ ಮೊಬೈಲ್ ನಂಬರೇ ಹೇಳ್ಕೊತ ಅವ್ರ ಹತ್ರ ತಗೊಂಡು ಪೇ ಮಾಡಿ ಮತ್ತು ವಾಪಸ್ ಮನೆಗೆ ಹೋಗೋಣ ಅಂತ ಬಂದ್ವಿ. ಇವರಂತೂ ತುಂಬ ಹೆಲ್ಪಿಂಗ್ ಮಾಡಿದ್ರು ಪಾಪ. ಯಾರಾದರೆ ಏನು ನಮಗೆ ಬರೋ ತನಕ. ಗೈಸ್ ಈ ದಿನ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್. ಯಾರು ಫಾಲೋ ಮಾಡಿಲ್ವೋ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.